ಖಾಸಗಿ ಕಂಪನಿಯೊಂದರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಕೈ ತುಂಬಾ ಸಂಬಳ, ಆದ್ರೂ ಬ್ಯಾಂಕ್ ಸಾಲ, ಕೈ ಸಾಲ ಅಂತ ಒಂದಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದ. ಇನ್ನು ಅದನ್ನ ತೀರಿಸಬೇಕು ಅಂತ ತನ್ನ ಕಿಡ್ನಿಯನ್ನೇ ಮಾರಾಟ ಮಾಡೋದಿಕ್ಕೆ ಪ್ಲಾನ್ ಮಾಡಿದ್ದ. ಆಮೇಲೆ ಏನಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ಸಾಲ ತೀರಿಸಲು ಕಿಡ್ನಿ ಮಾರಾಟಕ್ಕೆ ಪ್ಲಾನ್. 2 ಕೋಟಿಗೆ ಕಿಡ್ನಿ ಡೀಲ್, 6 ಲಕ್ಷ ದೋಖಾ. ಈ ಕಲಿಯುಗದಲ್ಲಿ ನಾವು ಎಷ್ಟು ಹುಷಾರಾಗಿದ್ರೂ ಸಾಲಲ್ಲ. ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ನೋಡಿ. ಕಿಡ್ನಿ ಮಾರಾಟ ಮಾಡಿದ್ರೆ ಬರೋಬ್ಬರಿ 2 ಕೋಟಿ ಸಿಗುತ್ತೆ. ಬರೋ ಸಾಲವನ್ನೆಲ್ಲ ತೀರಿಸಬಹುದು, ಹೆತ್ತವರನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ಅಂತೇಳಿ ಪ್ಲಾನ್ ಮಾಡಿದ್ದ ವ್ಯಕ್ತಿ ಸರಿಸುಮಾರು 6 ಲಕ್ಷ ರೂಪಾಯಿ ಕಳೆದುಕೊಂಡಿರುವಂತಹ ಘಟನೆ ಇದಾಗಿದೆ. ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಈತ ಬುದ್ಧಿವಂತನ, ದಡ್ಡನ ಅನ್ನುವಂತಹ ಡೌಟ್ ಬರೋದು ಗ್ಯಾರಂಟಿ. ಸಂಜಯ್ ನಗರದ ನಿವಾಸಿಯಾದ ಶ್ರೀನಿವಾಸ್ ಎಂಜಿ ರೋಡ್ನ ಖಾಸಗಿ ಕಂಪನಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಕೈ ತುಂಬಾ ಸಂಬಳ ಇರುತ್ತೆ. ಮನೆಯಲ್ಲಿದ್ದ ವಯಸ್ಸಾದ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕಂಥೇಳಿ ಸ್ನೇಹಿತರ ಬಳಿ ಕೈ ಸಾಲ ಮಾಡ್ಕೊಂಡಿರ್ತಾನೆ. ಬ್ಯಾಂಕ್ ಒಂದರ ಕ್ರೆಡಿಟ್ ಕಾರ್ಡ್ನಲ್ಲಿ ಸಾಲ ಪಡೆದಿದ್ದ. ಆದರೆ ಬ್ಯಾಂಕ್ ಸಾಲಗಾರರ ಕಾಟ ಜಾಸ್ತಿ ಆಗ್ತಿದ್ದಂತೆ ಸಾಲ ತೀರಿಸೋದಕ್ಕಂತ ಶ್ರೀನಿವಾಸ್ ತನ್ನ ಕಿಡ್ನಿ ಮಾರಾಟ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ. ಅದರಂತೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಖಾಸಗಿ ವೆಬ್ಸೈಟ್ನಲ್ಲಿ ಅದೊಂದು ಫೋನ್ ನಂಬರ್ ಕೂಡ ಸಿಕ್ಕಿತ್ತು. ಅದಕ್ಕೆ ಕಾಲ್ ಮಾಡಿ ಕಿಡ್ನಿ ಮಾರಾಟದ ವಿಚಾರವನ್ನು ತಿಳಿಸ್ತಾರೆ. ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ, ನಮಗೆ ಕಿಡ್ನಿ ಕೊಟ್ಟರೆ ನಿಮಗೆ 2 ಕೋಟಿ ರೂಪಾಯಿ ಕೊಡೋದಾಗಿ ಹೇಳ್ತಾರೆ. 2 ಕೋಟಿ ಅಂತ ಹೇಳ್ತಿದ್ದಾಗೆ ಶ್ರೀನಿವಾಸ್ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಬಳಿಕ ಆನ್ಲೈನ್ನಿಂದ ವಾಟ್ಸಪ್ ಕಾಲಿಗೆ ಬಂದ ಕಿಡ್ನಿ ಖರೀದಿದಾರ ಕಿಡ್ನಿ ತೆಗೆದುಕೊಳ್ಳೋದಕ್ಕೂ ಮುನ್ನ ರಕ್ತ ಪರೀಕ್ಷೆ, ಬಾಡಿ ಚೆಕಪ್ ಸೇರಿದಂತೆ ಕೆಲವೊಂದು ಚೆಕ್ ಮಾಡಿಸಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಹಣವನ್ನು ನೀವೇ ಕೊಡಬೇಕಾಗುತ್ತೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದ ಶ್ರೀನಿವಾಸ್ 2 ಕೋಟಿ ಬರ್ತಿದೆ, 1-2 ಲಕ್ಷ ಯಾವ ಲೆಕ್ಕ ಅಂಥೇಳಿ ಅವ್ರು ಕೇಳಿದಾಗಲೆಲ್ಲ 60-30 ಸಾವಿರ ಅಂಥೇಳಿ ಅಕೌಂಟ್ಗೆ ದುಡ್ಡು ಹಾಕ್ತಾನೆ ಇರ್ತಾನೆ. ಅದೇ ರೀತಿ ಹಂತವಾಗಿ ಶ್ರೀನಿವಾಸ್ ಅಪರಿಚಿತರ ಅಕೌಂಟ್ಗೆ 7,22,000 ರೂಪಾಯಿ ಹಣ ಹಾಕಿದ್ದ. ಇನ್ನೇನು ಕಿಡ್ನಿ ಡೀಲ್ ಆಗುತ್ತೆ ಅನ್ನುವಾಗ ಅಪರಿಚಿತ ವ್ಯಕ್ತಿ ಮತ್ತೆ 3 ಲಕ್ಷ ಹಣವನ್ನು ಕೇಳ್ತಾನೆ. ಇದರಿಂದ ಅನುಮಾನಗೊಂಡ ಚಾರ್ಟೆಡ್ ಅಕೌಂಟೆಂಟ್ ಶ್ರೀನಿವಾಸ್ ಸೆಂಟ್ರಲ್ ಸೈಬರ್ ಸ್ಟೇಷನ್ಗೆ ದೂರನ್ನು ಕೊಟ್ಟಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಸುಮಾರು 46 ವಯಸ್ಸಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರಿಗೆ ಹಣದ ಅವಶ್ಯಕತೆ ಹಿನ್ನೆಲೆಯಲ್ಲಿ ತಮ್ಮ ಕಿಡ್ನಿ ಆರ್ಗನನ್ನು ಡೊನೇಷನ್ ಮಾಡೋ ಮೂಲಕ ಏನಾದರೂ ದುಡ್ಡನ್ನು ಸಿಗುತ್ತೆ ಅಂತ ಬಿಟ್ಟು ಅವರು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಸರ್ಚ್ ಮಾಡ್ತಿರ್ಬೇಕಾದ್ರೆ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವರು ಅದನ್ನೇ ನಂಬಿ ಹಂತವಾಗಿ ಹೇಳ್ತಾರೆ, ಒಂದು NOCಗೆ ಬೇಕಾಗತ್ತೆ ಅಂತ ಬಿಟ್ಟೇಳಿ ಮೊದಲು ದುಡ್ಡು ಹಾಕ್ತಾರೆ ಅವ್ರಿಗೆ. ಇದೇ ರೀತಿ ಬೇರೆ ಕ್ಲಿಯರೆನ್ಸ್ಗೋಸ್ಕರ ಅಂತ ಬಿಟ್ಟೇಳಿ ಬೇರೆ ಥರ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕಿಸ್ಕೊಂಡು ಸುಮಾರು 6,22,000 ರೂಪಾಯಿ ಹಣವನ್ನು ಫಿರ್ಯಾದಿದಾರರಿಂದ ಅವರು ವಿವಿಧ ಹಂತಗಳಲ್ಲಿ ತೆಗೆದುಕೊಳ್ತಾರೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎಜುಕೇಟೆಡ್ ಆಗಿರುವ ದೂರುದಾರ ಶ್ರೀನಿವಾಸ್ ಸಾಲವನ್ನು ತೀರಿಸಲಿಕ್ಕೆ 1 ಕಿಡ್ನಿಗೆ 2 ಕೋಟಿ ಡೀಲ್ ಮಾಡೋದಕ್ಕೆ ಹೋಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.